ವಿಶೇಷವಾಗಿ ಶಂಕರ ಜಯಂತಿ ಮಹೋತ್ಸವದ ಆಚರಣೆ ಇಲ್ಲಿ ಅನೇಕ ವರ್ಷಗಳಿಂದ ನಡೀತಾ ಇತ್ತು. ಈ ಹಿಂದೆ ಈಗಾಗಲೇ ಆದಿತ್ಯ ಶರ್ಮಾ ಮಾತಾಡ್ತಾ ಹೇಳಿದ ಹಾಗೆ ಸುಬ್ರಹ್ಮಣ್ಯ ಅವರು ಶಂಕರ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಪಡೆದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅನೇಕ ಕಡೆಗಳಲ್ಲಿ ಶಂಕರ ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲಿ ವಿಶೇಷವಾಗಿ ಭವಾನಿ ಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಅವರ ಪ್ರೇರಣೆಯಂತೆ ಇಲ್ಲಿ ಗಾಯತ್ರಿ ಅಮ್ಮನವರ ಮತ್ತು ಶಂಕರಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಅದನ್ನು ವಿಶೇಷವಾಗಿ ಪೂಜಿಸಿಕೊಂಡು ಬಂದರು. ತದನಂತರವೂ ಸಹ ಇದು ಈ ಒಂದು ದೇವಸ್ಥಾನ ನಿಮ್ಮೆಲ್ಲರ ಒಂದು ಶ್ರದ್ಧಾ ಕೇಂದ್ರವಾಗಿ ಈ ರೀತಿಯಾದಂತಹ ಇಷ್ಟರ ಮಟ್ಟಕ್ಕೆ ಬೆಳೆಯುವಂತೆ ಇದನ್ನು ಅಭಿವೃದ್ಧಿ ಮಾಡಿರುವುದು ಮಾಡ್ತಾ ಇರುವುದು ಇದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇಲ್ಲಿ ಶಂಕರ ಜಯಂತಿಯ ಆಚರಣೆಯನ್ನು ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾದಂತಹ ಒಂದು ವಿಚಾರ. ಹೇಗೆ ರಾಮನವಮಿ, ಶಿವರಾತ್ರಿ, ನವರಾತ್ರಿ, ವಿನಾಯಕ ಚತುರ್ಥಿ, ನರಸಿಂಹ ಜಯಂತಿ ಇತ್ಯಾದಿ ಉತ್ಸವಗಳನ್ನೆಲ್ಲ ಪ್ರತಿ ವರ್ಷ ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಭಕ್ತಿಯಿಂದ ಮಾಡಿ ಆ ಸಂದರ್ಭದಲ್ಲಿ ದೇವರ ಆರಾಧನೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀವೋ ಅದೇ ರೀತಿಯಾಗಿ ಶಂಕರ ಜಯಂತಿಯನ್ನು ಸಹ ಪ್ರತಿಯೊಬ್ಬರು ಆಚರಣೆ ಮಾಡಿ ಭಗವಂತನ ಶಂಕರ ಭಗವತ್ಪಾದಾಚಾರ್ಯರ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕಾದ್ದು ಅತ್ಯಂತ ಅವಶ್ಯಕ. ಯಾಕೆಂತಂದ್ರೆ ಶಂಕರ ಭಗವತ್ಪಾದಾಚಾರ್ಯರು ಮನುಷ್ಯನ ಆತ್ಮೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಅವರು ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಪ್ರಧಾನವಾದ 3 ಮಾರ್ಗಗಳು, ಧರ್ಮದಲ್ಲಿ ಉಪದೇಶ ಮಾಡಿರ್ತಕ್ಕಂತಹ 3 ಮಾರ್ಗಗಳು, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಈ 3 ಮಾರ್ಗಗಳು ನಮ್ಮ ಧರ್ಮದ ಮಾರ್ಗಗಳು. ಅದರೊಳಗೆ ಕರ್ಮ ಮಾರ್ಗ ಅಂತಂದ್ರೆ ಏನು? ಅನೇಕ ವಿಧವಾದಂತಹ ಅನುಷ್ಠಾನಾದಿಗಳನ್ನು ಮಾಡುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಇದೆಲ್ಲ ಕರ್ಮ ಮಾರ್ಗ. ಭಕ್ತಿ ಮಾರ್ಗ ಅಂತಂದ್ರೆ ಭಗವಂತನ ಸ್ತುತಿಯನ್ನು ಮಾಡುವುದು, ಭಗವಂತನ ಆರಾಧನೆ, ಬೇರೆ ಬೇರೆ ರೀತಿಯಾಗಿ ಅವರವರ ಶಕ್ತಿ ಸಾಮರ್ಥ್ಯಗಳಿರ್ತಕ್ಕಂತೆ ಬೇರೆ ಬೇರೆ ರೀತಿಯಾಗಿ ಭಗವಂತನ ಆರಾಧನೆಯನ್ನು ಮಾಡುವುದು, ಇದು ಭಕ್ತಿ ಮಾರ್ಗ. ಈ ಎರಡಕ್ಕಿಂತಲೂ ಮೇಲೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಮೊದಲು ಭಕ್ತಿ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ ಹೋಗಿ ತದನಂತರ ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಆ ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು. ಆ ಜ್ಞಾನ ಮಾರ್ಗದಲ್ಲಿ ಹೋಗಿ ತತ್ವದ ವಿಚಾರವನ್ನು, ಜ್ಞಾನ ಮಾರ್ಗ ಅಂತಂದ್ರೆ ತತ್ವ ವಿಚಾರವನ್ನು ಮಾಡುವುದು, ವೇದಾಂತ ತತ್ವವನ್ನು, ಅದ್ವೈತ ತತ್ವವನ್ನು ವಿಚಾರ ಮಾಡುವುದೇ ಜ್ಞಾನ ಮಾರ್ಗ ಅಂತಂದ್ರೆ. ಹಾಗಂತಹ ಜ್ಞಾನ ಮಾರ್ಗದಲ್ಲಿ ಹೋಗಿ ತತ್ವ ವಿಚಾರವನ್ನು ಮಾಡಿ ಅದರಿಂದ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗುವುದು ಅದು ಮನುಷ್ಯನ ಒಂದು ಕರ್ತವ್ಯ. ಆದ್ರಿಂದ ಆ ಜ್ಞಾನ ಮಾರ್ಗಕ್ಕೆ ಹೋಗಬೇಕು. ಸಂಸಾರದಿಂದ ಎಲ್ಲ ದುಃಖಗಳಿಂದಲೂ ಮುಕ್ತಿಯನ್ನು ಪಡೆಯಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಈ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಈ 2 ಅತ್ಯಂತ ಅವಶ್ಯಕ. ಈ ಎಲ್ಲ ಮಾರ್ಗಗಳಲ್ಲೂ ಸಹ ಉದ್ಧಾರ ಮಾಡಿ ಮನುಷ್ಯನಿಗೆ ಈ ಒಂದು ಮಾರ್ಗದಲ್ಲಿ ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನ ಉಪದೇಶ ಮಾಡಿ ಮನುಷ್ಯನ ಆತ್ಮೋದ್ಧಾರಕ್ಕೆ ಸರಿಯಾದಂತಹ ಮಾರ್ಗವನ್ನು ತೋರಿಸಿದವರು ಜಗದ್ಗುರು ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ತಮ್ಮ ಗ್ರಂಥಗಳಲ್ಲಿ, ಭಾಷ್ಯಗಳಲ್ಲಿ ಜ್ಞಾನ ಮಾರ್ಗದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ, ಅದ್ವೈತ ತತ್ವದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಹೇಳಿದ್ದಾರೆ. ಅದೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ದೇವತಾ ಸ್ತೋತ್ರಗಳನ್ನು, ಅತ್ಯಂತ ಅದ್ಭುತವಾದಂತಹ ಸೌಂದರ್ಯ ಲಹರಿ ಮೊದಲಾದಂತಹ ದೇವತಾ ಸ್ತೋತ್ರಗಳನ್ನೆಲ್ಲ ರಚನೆ ಮಾಡಿ ಈ ಮೂಲಕ ಭಕ್ತಿ ಮಾರ್ಗವನ್ನು ವಿಶೇಷವಾಗಿ ಪ್ರಚಾರ ಮಾಡಿದ್ದಾರೆ. ಜನರು ಭಗವಂತನ ವಿಷಯದಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಇಟ್ಟುಕೊಂಡಿರಬೇಕು, ಯಾವ ರೀತಿಯಾಗಿ ಭಗವಂತನನ್ನು ಸ್ತುತಿ ಮಾಡಬೇಕು, ಭಗವಂತನ ಆ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗಬೇಕು ಅನ್ನೋದನ್ನೆಲ್ಲ ಹೇಳುವುದಕ್ಕಾಗಿ ಅನೇಕ ವಿಧವಾದಂತಹ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದೆ. ಮತ್ತೆ ಪ್ರತ್ಯಕ್ಷವಾಗಿ ಅವರೇ ಬಾಯಿ ಬಿಟ್ಟು ಹೇಳಿದರೆ ಪ್ರಸಿದ್ಧವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಮಾತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ದಾರೆ. ಭಜ ಗೋವಿಂದಂ ಅಂತಂದ್ರೆ ಆ ಭಗವಂತನ ವಿಷಯದಲ್ಲಿ ಭಕ್ತಿಯನ್ನು ಹೊಂದಿರಬೇಕು. ವ್ಯರ್ಥವಾದಂತಹ ಕೆಲಸಗಳಲ್ಲಿ ಸಮಯವನ್ನು ಹಾಳು ಮಾಡಬೇಡ. ನಿನಗೆ ಸಿಗುವಂತಹ ಅಮೂಲ್ಯವಂತಹ ಸಮಯವನ್ನು ಆ ಭಗವಂತನ ಭಕ್ತಿಗಾಗಿ ವಿನಿಯೋಗ ಮಾಡಿಕೊಂಡು ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಉಪದೇಶ ಮಾಡಿದ್ದಾರೆ. ಹಾಗೆ ಇನ್ನು ಭಗವತೋ ಭಕ್ತಿ ದೃಢಾಧೀಯತಾಂ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ. ದೃಢವಾದ ಭಕ್ತಿಯನ್ನು ಹೊಂದಿರಬೇಕು ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಭಕ್ತಿಯ ಒಂದು ಮಹತ್ವವನ್ನು ಉಪದೇಶ ಮಾಡಿದ್ದಾರೆ. ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ಮ ಮಾರ್ಗ, ಈ ಯಜ್ಞಯಾಗಾದಿಗಳ ಅನುಷ್ಠಾನಗಳನ್ನು ಮಾಡಬೇಕು ಇತ್ಯಾದಿಗಳನ್ನು ಸಹ ಅವರು ತಮ್ಮ ಗ್ರಂಥಗಳಲ್ಲಿ ವೇದೋ ನಿತ್ಯಂ ಅಧೀಯತಾಂ
ತದುದಿತಂ ಕರ್ಮ ಸ್ವನುಷ್ಠೀಯತಾಂ, ವೇದಗಳಲ್ಲಿ ಹೇಳಿರ್ತಕ್ಕಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ತದುದಿತಂ ಕರ್ಮ ಸ್ವನುಷ್ಠೀಯತಾಂ ಅಂತ ಹೀಗೆ ಅನೇಕ ಕಡೆಗಳಲ್ಲಿ ಆ ಕರ್ಮದ ಬಗ್ಗೆಯೂ ಸಹ ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸನಾತನ ಧರ್ಮದ ಈ ಮೂರು ಮಾರ್ಗಗಳು, ಅವುಗಳಲ್ಲೂ ಜ್ಞಾನ ಮಾರ್ಗ ಕೊನೆಗೆ, ಅದರ ನಂತರ ಪುನಃ ಇನ್ಯಾವುದೂ ಇಲ್ಲ. ಅದಕ್ಕಿಂತ ಮೊದಲು ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಈ ಎಲ್ಲ ಮಾರ್ಗಗಳನ್ನು ಸಹ ಸರಿಯಾಗಿ ಉಪದೇಶ ಮಾಡಿ ಈ ಮೂರಕ್ಕೂ ಒಂದು ಸಮನ್ವಯವನ್ನು ಮಾಡಿ. ಯಾಕಂದ್ರೆ ಮೂರು ಮಾರ್ಗಗಳಿವೆ ಅಂತಂದ್ರೆ ಯಾವುದನ್ನು ಹೋಗ್ಬೇಕು, ಯಾವುದನ್ನು ಬಿಡಬೇಕು, ಈ ರೀತಿಯಾದಂತಹ ಒಂದು ಗೊಂದಲ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸಮನ್ವಯ ಬೇಕು. ಆ ರೀತಿಯಂತಹ ಸಮನ್ವಯವನ್ನು ಅವರು ಮಾಡಿ ಮೊದಲು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ತದನಂತರ ಜ್ಞಾನ ಮಾರ್ಗ, ಆ ನಂತರ ಅಲ್ಲಿಗೆಲ್ಲ ಸಮಾಪ್ತಿ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಈ ಎಲ್ಲ ಕರ್ಮಗಳು ಇದೆಲ್ಲವೂ ಸಹ ಜ್ಞಾನದಲ್ಲಿ ಹೋಗಿ ಸಮಾಪ್ತಿಯನ್ನು ಹೊಂದುತ್ತೆ. ಜ್ಞಾನ ಬಂತು ಅಂತಂದ್ರೆ ಅದರ ನಂತರ ಇನ್ನೇನು ಬೇಕಾಗಿಲ್ಲ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಎಲ್ಲ ಮಾರ್ಗಗಳು ಒಂದು ಸಮನ್ವಯವನ್ನು ಮಾಡಿ ಯಾವುದು ನಿಜವಾಗಲೂ ಮನುಷ್ಯರಿಗೆ ಅನುಸರಣೀಯವಾದಂತಹ ಮಾರ್ಗ ಅನ್ನೋದನ್ನು ಉಪದೇಶ ಮಾಡಿರ್ತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಬೇರೆ ಅವತಾರಗಳಿಗೂ, ಭಗವಂತನ ಬೇರೆ ಅವತಾರಗಳಿಗೂ ಶಂಕರರ ಅವತಾರಗಳಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಅವತಾರಗಳಲ್ಲಿ ಭಗವಂತ ಪ್ರಧಾನವಾಗಿ ಆಗಿನ ಕಾಲದಲ್ಲಿ ಆಯಾ ಯುಗಗಳಲ್ಲಿ ಲೋಕಕಂಟಕರಾಗಿದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದ ಭಗವಂತ. ಲೋಕಕಂಟಕರಾಗಿದ್ದ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಅವತಾರ ಮಾಡಿದ್ದ. ಆ ರಾಕ್ಷಸರನ್ನು ಸಂಹಾರ ಮಾಡಿ ಆಗಿನ ಕಾಲದಲ್ಲಿ ಇದ್ದಂತಹ ಶಿಷ್ಟರನ್ನೆಲ್ಲ ಭಗವಂತ ಅನುಗ್ರಹ ಮಾಡಿದ್ದ, ಅಲ್ಲಿಗದಾಯಿತು. ಆದ್ರೆ ಶಂಕರರ ಅವತಾರದಲ್ಲಿ ಶಂಕರರು ಉಪದೇಶ ಮಾಡಿರ್ತಕ್ಕಂತಹ ಒಂದು ಮಾರ್ಗ ಏನಿದೆಯೋ ಅದು ಸದಾ ಕಾಲ ನಮಗೆ ಪ್ರಸ್ತುತವೇ ಆಗಿದೆ. ಅದು ಈ ಯುಗ ಬೇಕಾದ್ರೂ ಆಗ್ಲಿ, ಯಾವ ಯುಗ ಬೇಕಾದ್ರೂ ಆಗ್ಲಿ, ಆ ಒಂದು ಜ್ಞಾನ ಪ್ರವಾಹ ಏನಿದೆಯೋ ಅದು ನಿರಂತರ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಆ ಜ್ಞಾನ ಪ್ರವಾಹ ಅನ್ನೋದು ಎಂದಿಗೂ ಅದು ಹರಿತಾನೇ ಇರಬೇಕು. ಆ ಪ್ರವಾಹದಲ್ಲಿ ಗಂಗಾ ಪ್ರವಾಹ ಯಾವಾಗ್ಲೂ ಗಂಗೆ ಯಾವಾಗ್ಲೂ ಹರಿತಾನೆ ಇರಬೇಕು. ಆಗ ಯಾವ ಕಾಲದಲ್ಲಿ ಬೇಕಾದ್ರೂ ನಾವು ಹೋಗೋದ್ರೊಳಗೆ ಸ್ನಾನ ಮಾಡಿ ಬರ್ತೀವಿ. ಅದೇ ರೀತಿಯಾಗಿ ಆ ಗಂಗೆ ಒಂದ್ಸರಿ ಪ್ರವಾಹ ಇರುತ್ತೆ, ಒಂದ್ಸರಿ ನಿಂತೋಗುತ್ತೆ ಅಂತಂದ್ರೆ ಆಗುವುದಿಲ್ಲ. ಅದೇ ರೀತಿಯಾಗಿ ಈ ಜ್ಞಾನ ಪ್ರವಾಹವು ನಿರಂತರ ಹರಿತಾ ಇದ್ರೆ ಆಗ ನಾವು ಸಹ ಅದರೊಳಗೆ ಯಾವಾಗಾದ್ರೂ ಹೋಗಿ ಅದರಿಂದ ಆ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಈ ಒಂದು ಅವತಾರದ ಒಂದು ಪ್ರಯೋಜನ ಏನಿದೆಯೋ ಅದು ನಿರಂತರ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಅಂತಹ ಮಾರ್ಗವನ್ನು ಉಪದೇಶ ಮಾಡಿರ್ತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ಒಂದು ಜಯಂತಿ ಉತ್ಸವವನ್ನ ಪ್ರತಿ ಸಂವತ್ಸರವೂ ಸಹ ಎಲ್ಲರೂ ವಿಶೇಷವಾಗಿ ಆಚರಣೆ ಮಾಡಬೇಕು. ನಮ್ಮ ಮನೆಗಳಲ್ಲೂ ಸಹ ವಿಶೇಷವಾಗಿ ಆಚರಣೆ ಮಾಡಬೇಕು. ವಿಶೇಷವಾಗಿ ಅವರಿಗೆ ಸುಬ್ರಹ್ಮಣ್ಯ ಅವರಿಗೆ ಈ ಒಂದು ಪ್ರೇರಣೆ ಆಯಿತು, ಶಂಕರ ಜಯಂತಿ ಆಚರಣೆ ಮಾಡಬೇಕು ಅನ್ನೋಂತಹ ಪ್ರೇರಣೆ ಆಯಿತು. ಅದಂತೆ ಅವರು ಇಲ್ಲಿ ಈ ಒಂದು ದೇವಸ್ಥಾನ ಅನೇಕ ಕಡೆಗಳಲ್ಲಿ ಶಂಕರ ಜಯಂತಿ ಆಚರಣೆ ಮಾಡಿಸುತ್ತಾ ಈ ಒಂದು ದೇವಸ್ಥಾನವನ್ನು ಆರಂಭ ಸ್ಥಾಪನೆ ಮಾಡಿದ್ರು. ವಾಸ್ತವವಾಗಿ ಇಲ್ಲಿ ಇನ್ನೂ ಒಂದು ಸಂಬಂಧ ಇದೆ. ಏನು ಅಂತಂದ್ರೆ, ಇಲ್ಲಿ ಶಂಕರಾಚಾರ್ಯರ ಜಯಂತಿ ಉತ್ಸವವನ್ನು ಪ್ರತಿ ವರ್ಷ ಪ್ರತಿಯೊಬ್ಬರು ವೈಶಾಖ ಶುಕ್ಲ ಪಂಚಮಿ ದಿವಸ ಆಚರಣೆ ಮಾಡಬೇಕು ಅಂತ ಈ ಲೋಕಕ್ಕೆ ಅಪ್ಪಣೆ ಕೊಡಿಸಿದವರೇ ಜಗದ್ಗುರು ಸಚ್ಚಿದಾನಂದ ಶಿವಾನಂದ ಸಿಂಹಾರತಿ ಮಹಾಸ್ವಾಮಿಗಳವರು. ಅವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 33ನೇ ಅಧಿಪತಿಗಳಾಗಿದ್ದರು ಮತ್ತು ಅವರ ಪವಿತ್ರವಾದಂತಹ ಜನ್ಮಸ್ಥಳ ಈ ಮೈಸೂರು.